ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 10ರಿಂದ 15 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಒಂದು ಪ್ರೋಮೋ ಡಿಕೋಡ್ ಮಾಡಿದ್ದೆ, ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದೆ ಅಂತ ಹೇಳಿದ್ರೆ, ಸೊ ಅದು ಯಾರೂ ನೋಡ್ತಾನೆ ಇಲ್ಲ, ಸಪೋರ್ಟ್ ಮಾಡ್ತಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಇಲ್ಲ, ಸಾವಿರಂಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಕೆಳಗಡೆ ಬೇಜಾನ್ ವ್ಯೂಸ್ ಇಲ್ಲ ಅಂತ ಕಡೆಗಣಿಸಕ್ಕೆ ಹೋಗ್ಬೇಡಿ. ಎಷ್ಟೇ ದೊಡ್ಡ ಒಬ್ಬ ಯೂಟ್ಯೂಬರ್ ಆಗಿದ್ರು, ನೀವು ಕೊಡುವಂತಹ ಒಂದು ಸಪೋರ್ಟು, ನೀವು ಕೊಡುವಂತಹ ಒಂದು ಲೈಕ್, ಸಬ್ಸ್ಕ್ರೈಬ್ರಿಂದನೇ ಮೇಲೆ ಹೋಗಿರ್ತಾರೆ. ಸೊ ನೀವು ಇವತ್ತು ದಿನ ನಂಗೆ ಸಪೋರ್ಟ್ ಕೊಟ್ಟಾಗ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಅಂತ ನಿಮ್ಮೆಲ್ಲರಿಗೂ ಈ ಮೂಲಕ ಮಾತು ಕೊಡ್ತಾ ಇದ್ದೀನಿ. ಟ್ರಸ್ಟ್ ಮಾಡಿ, ಬಿಲೀವ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ. ನಾನು ಬಿಗ್ ಬಾಸ್ ಬಗ್ಗೆ ಮಾಡೋ ಅನಾಲಿಸಿಸು ಎಪಿಸೋಡ್ಗೆ ಏನಾದರೂ ಹತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಐಕಾನ್ ವೆಂಕಿ ಆನ್ಲೈನ್ ಅಂತ ನಾನು ಇನ್ಸ್ಟಾಗ್ರಾಮ್ ಐಡಿ, ಅಲ್ಲಿ ಬಂದುಬಿಟ್ಟು ನನಗೆ ಸಜೆಷನ್ ಕೊಡ್ಬೋದು. ನನಗೆ ತಿದ್ಕೊತೀನಿ, ಕಲಿತೀನಿ ಅಂತ ಹೇಳ್ತಾ. ಸೊ ಇವಾಗ ಬಿಗ್ ಬಾಸ್ ಸಂಬಂಧಪಟ್ಟರ ಹಾಗೆ ಇನ್ನೊಂದು ಅಂದರೆ ಇವಾಗ ಒಂದು ನಾಮಿನೇಷನ್ಸ್ ಪ್ರಕ್ರಿಯೆ ನಡೀತಿದೆ. ಅದಕ್ಕೆ ಸಂಬಂಧಪಟ್ಟರ ಹಾಗೆ ಇವತ್ತಿನ ಒಂದು 2ನೇ ಪ್ರೊಮೋ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಡೀಟೇಲಿಂಗ್ ಆಗಿ ಡಿಕೋಡ್ ಮಾಡೋಣ ಬನ್ನಿ. ಯೋಗ್ಯತೆ ಇಲ್ಲದೆ ಈ ಮನೆಯೊಳಗೆ ಇರುವುದು ಅಪರಾಧವೇ. ಅವರನ್ನು ನಾಮಿನೇಟ್ ಮಾಡಬೇಕು. ಅವಕಾಶನ ಕ್ಲೀನಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಧ್ರುವಂತ್ ಅವರು ಒಬ್ರು ನಾವಿನೇಟ್ ಮಾಡ್ತಾ ಇದ್ರು ಕೂಡ ಯಾರೋ ಏನೋ ಬೈತಿದ್ದಾರೆ ಅಂದಿದ ತಕ್ಷಣನೇ ಒಂಥರ ನಗ್ತಾರೆ. ಅವ್ರೊಂಥರ ಸ್ಯಾಡಿಸ್ಟ್ ಪರ್ಸನ್. ಆಡ್ಬಲ್ಲೆ ಅನ್ನೋ ಅಹಂಕಾರ, ಅದು ಅವಳ ಆಟನೇ ಕೆಡಿಸ್ತಾ ಇದೆ. ಎಲ್ಲೋ ಒಬ್ರಿಗೆ ಮಾತ್ರ ಅವಳ ಅಭಿಪ್ರಾಯ ಹೇಳ್ಕೊಳಕ್ಕೆ ಸೀಮಿತ ಆಗ್ಬಿಡಿದಾಳೆ ಅಂತ ಅನ್ಸುತ್ತೆ. ಆಕ್ಚುಲಿ ನಾನು ಮೊದಲೇ ಹೇಳ್ದಂಗೆ ಈ ವಾರದ ಮೊದಲನೇ ದಿನ ನಾಮಿನೇಷನ್ಗೆ ಸಂಬಂಧಪಟ್ಟ ಒಂದು ಎಪಿಸೋಡ್ ನಡೀತಿದೆ. ಸೊ ಬೆಳಗ್ಗೆ ನೋಡಿದಾಗ ನಾವು ಜಾನ್ವಿ ಅವರು ಮತ್ತು ಅಶ್ವಿನಿ ಅವರು ಖುದ್ದಾಗಿ ನಾಮಿನೇಷನ್ ಆಗಿರ್ತಾರೆ, ಅವ್ರಿಗೆ ಪಟ್ಟವನ್ನು ಕೊಟ್ಟಿರ್ತಾರೆ. ಬಿಗ್ ಬಾಸ್ ಅವರು ಯಾವ ರೀತಿ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಖುದ್ದಾಗಿ ಅವರೇ ಕೆಲವೊಂದು ರೀಸನ್ಸ್ನ ಕೊಡ್ತಿದ್ದಾರೆ. ಅದಕ್ಕೆ ಯಾರು ಸೂಕ್ತನೋ ಒಮ್ಮತದಿಂದನೋ ಇಲ್ಲಾಂದ್ರೆ ಬಹುಮತದಿಂದ ಚೂಸ್ ಮಾಡ್ಕೊಬೇಕು ಅಂತ ಒಂದು ನಿರ್ಧಾರ ಇವ್ರಿಗೆ ಕಂಟೆಸ್ಟೆಂಟ್ಸ್ಗೆ ಕೊಟ್ಟಿದ್ದಾರೆ. ಸೊ ಅದು ನಡೀತಿದೆ. ನಾನು ಬೆಳಗ್ಗೆ ಕೂಡ ವಿಡಿಯೋದಲ್ಲಿ ಹೇಳಿದೆ, ನಾಮಿನೇಷನ್ ಅನ್ನೋದು ನಾನು ಇನ್ನೊಬ್ರಿಗೆ ಮಾಡ್ಬೇಕಂತ ಹೇಳಿದ್ರೆ ಒಂದು ನನ್ನ ಒಳಗಡೆ ಇರುವಂತಹ ಕೆಲವೊಂದು ಕಂಪ್ಲೇಂಟ್ಸ್ನ ಪಾಯಿಂಟ್ಸ್ನ ಹೇಳ್ಬಿಟ್ಟು ಅವ್ರನ್ನ ನಾನು ನಾಮಿನೇಟ್ ಮಾಡಿದಾಗ, ಸೊ ಅದು ಎಲ್ಲೋ ಅದು ನಮ್ಮಿಬ್ಬರ ಮಧ್ಯೆ ಆಗುವಂಥ ಪರಸ್ಪರ ವಾಗ್ವಾದ, ಆರ್ಗ್ಯುಮೆಂಟಿಂದ, ಫೈಟಿಂದ ನೋಡೋ ಜನರಿಗೆ ಖುಷಿನೂ ಸಿಗುತ್ತೆ, ಅದೇ ರೀತಿ ಚೆನ್ನಾಗಿರುತ್ತೆ. ಸೊ ಕಾರಣ ನೀವೇ ಕೊಟ್ಬಿಟ್ಟು ಬಿಗ್ ಬಾಸ್ ಅವರು ಅದನ್ನು ಇದಕ್ಕೆ ಯಾರು ಸೂಕ್ತ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿ ಅಂತ ಹೇಳಿದ್ರೆ ಇದೆಲ್ಲೋ ಸಮಂಜಸ ಅಲ್ಲ ಅಂತ ನನಗನ್ನಿಸಿದೆ. ಆ್ಯಕ್ಚುಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಮನೇಲಿ ಇರೋದಕ್ಕೆ ಯಾರಿಗೆ ಹೋಗ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಕೊಟ್ಟಿದ್ದಾರೆ. ಆ ಬೋರ್ಡಲ್ಲಿ ದೋಷಿ ಅಂತಿದೆ, 2 ದೋಷಿ ಬೋರ್ಡ್ಲಿದೆ. ಅದರಲ್ಲಿ ಒಬ್ಬೊಬ್ರು ಹೋಗ್ಬಿಟ್ಟು ಇಬ್ಬರನ್ನ ಚೂಸ್ ಮಾಡ್ಕೊಬೇಕು. ಅದರಲ್ಲಿ ಮೋಸ್ಟ್ಲಿ ಯಾರಿಗೆ ಹೈಯೆಸ್ಟ್ ವೋಟ್ ಬಂದಿರುತ್ತೋ ಅವ್ರು ಇದರಲ್ಲಿ ಈ ಒಂದು ಟಾಸ್ಕಲ್ಲಿ ನಾಮಿನೇಟ್ ಆಗ್ತಾರೆ. ಆ ಒಂದು ಪ್ರೋಸೆಸ್ ಇದು. ಸೊ ಇದರಲ್ಲಿ ನಾನು ಖುದ್ದಾಗಿ ಹೊಡೆದಿಕ್ಕೋ ಥರ ಹೇಳ್ತೀನಿ. ನನಗೆ ಅನ್ಸೋದೇನು ಅಂತ ಹೇಳಿದ್ರೆ, ಮನೆಯಲ್ಲಿ ಇರೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಇವಾಗ ಸಿಚುವೇಶನ್ಸ್ಗೆ ಸ್ಪಂದನ ಅವ್ರಿಗೆ, ರಿಷಾ ಅವ್ರಿಗೆ ಯಾವುದೇ ರೀತಿ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಸೊ ಇದು ಒಪ್ಕೊಳ್ಳೇಬೇಕಾಗಿರೋ ವಿಚಾರ ಇದು. ಸೊ ಅವ್ರು ಯಾವುದೇ ರೀತಿ ಆಟನೂ ಆಡ್ತಿಲ್ಲ, ಅವ್ರ ಕಡೆಯಿಂದ ಯಾವುದೇ ರೀತಿ ಎಂಟರ್ಟೈನ್ಮೆಂಟು ಸಿಗ್ತಿಲ್ಲ. ಜಸ್ಟ್ ಇನ್ನೊಬ್ರಿಗೆ ಬಕೆಟ್ ಇಟ್ಕೊಂಡು ಅವ್ರು ಆಟ ನಡೆಸ್ತಿದ್ದಾರೆ. ಅವ್ರ ಗುಂಪಿಗೆ ಎಲ್ಲೋ ಧನುಷ್ ಅವರು ಕೂಡ ಹ್ಯಾಡ್ ಆಗ್ತಿದ್ದಾರೆ. ಸೊ ಮಾತಾಡೋಣ ಅದ್ರ ಬಗ್ಗೆ ಇನ್ನೊಂದ್ಸಲ ಡೀಟೇಲಿಂಗಾಗಿ ನೋಡ್ತಾ ಪಾಯಿಂಟ್ ಟು ಪಾಯಿಂಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಡೈರೆಕ್ಟಾಗಿ ಬಿಗ್ ಬಾಸ್ ಅವರು ಈ ಮನೇಲಿರೋದು ಅಪರಾಧ ಅಂತ ಹೇಳ್ತಿದ್ದಾರೆ. ದೋಷಿ ಅನ್ನೋ ಒಂದು ಪಟ್ಟಿ ಕೊಟ್ಬಿಟ್ಟು ಅದೇ ನಾನು ಹೇಳ್ದಂಗೆ ಅಂದರೆ ಒಬ್ಬರಿಗೆ ಇಬ್ಬರನ್ನ ದೋಷಿಯಾಗಿ ಮಾಡುವಂತಹ ಒಂದು ಅಧಿಕಾರ ಕೊಟ್ಟಿದ್ದಾರೆ. ನಾನು ಇದೇ ಹೇಳ್ತಿದ್ದೆ. ಸೊ ನಿನ್ನೆಯಿಂದ ಆಲ್ಮೋಸ್ಟ್ 2-3 ಡೇಸ್ ನಾನು ನೋಡ್ತಾ ಇದ್ದೀನಿ, ಧನು ಅವರು ರಕ್ಷಿತಾಗೆ ಅದೆಲ್ಲೋ ಟಾರ್ಗೆಟ್ ಮಾಡ್ದಂಗೆ ಅನಿಸಿದೆ ನನಗೆ. ಆ್ಯಕ್ಚುಲಿ ವಿಚಾರ ಏನು ಅಂತ ಹೇಳಿದ್ರೆ, ರಕ್ಷಿತಾ ಯಾವುದೇ ರೀತಿ ಮೋಸ ಇಲ್ದಿರುವಂತಹ ಆಟ, ಕಲ್ಮಶ ಇಲ್ದಿರುವಂತಹ ಒಂದು ಮಾತು, ಅವಳು ಒಳಗಡೆ ಏನಿರುತ್ತೋ ಅದನ್ನೇ ಆಚೆಗೆ ತೋರಿಸ್ತಿದ್ದಾರೆ. ಆಟ ಮಾತ್ರ ಸೂಪರ್ ಆಗಿ ಆಡ್ತಿದ್ದಾರೆ. ಬಟ್ ಇವ್ರಿಗೆ ಯಾಕೆ ಅದು ಬೇಡ ಅನಿಸಿದೆ ಗೊತ್ತಿಲ್ಲ. ಒಂದು ಕಡೆ ಧನುಷ್ ಆಗಿರ್ಬೋದು, ಇನ್ನೊಂದು ಕಡೆ ಸ್ಪಂದನ ಆಗಿರ್ಬೋದು, ಇನ್ನೊಂದು ಕಡೆ ಕಾವ್ಯ ಆಗಿರ್ಬೋದು, ಎಲ್ಲೋ ಒಂದು ಪಾಯಿಂಟ್ ಆಫ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಏನಾದರೂ ಇವರೆಲ್ಲನೂ ಮೂಲೆಗೆ ತುಳಿತಿದ್ರೆ ಅನಿಸ್ಬಿಟ್ಟು. ಮೊನ್ನೆವರೆಗೂ ರಘು ಅವರು, ಗಿಲ್ಲಿ ಅವರು ರಕ್ಷಿತಾಗೆ ಸಪೋರ್ಟ್ ಇರ್ತಾ ಇದ್ರು. ಸೊ ಮೊನ್ನೆ ವಾರದಲ್ಲಿ ರಘುವನ್ನ ನಾಮಿನೇಟ್ ಮಾಡಿದಾಗ್ಲಿಂದ ಅವರು ಕೂಡ ಆ ಕಡೆ ಈ ಕಡೆ ಆಡ್ತಿದ್ದಾರೆ. ಗಿಲ್ಲಿ ಪ್ರಾಪರ್ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ನನಗೆ ಯಾಕೋ ರಕ್ಷಿತಾನ ಇವರೆಲ್ಲ ಸರಿ ತುಳಿತಿದ್ರೆ ಅನಿಸಿದೆ. ಯಾಕಂತ ಹೇಳಿದ್ರೆ ಇವರು ಒಂದು ಬ್ಯಾಚ್ ಇದೆಯಲ್ವಾ, ಸೀರಿಯಲ್ ಬ್ಯಾಚು. ಸೊ ಇವರು ಯಾರು ಒಂದು ಮಾತಾಡ್ತಾರೋ ಅವರಿಗೆ ಓಟ್ ಹಾಕ್ತಾರೆ. ಸೊ ಇವರೆಲ್ಲ ಒಂದಾದಾಗ ಡೆಫಿನೆಟ್ಲಿ ಅವ್ರು ಆಚೆಗೆ ಹೋಗ್ತಾರೆ. ಯಾಕಂತೇಳಿದ್ರೆ ಅವರು ಗುಂಪಿಗೆ ಸೇರಿದ ಪದ ಅನ್ನೋ ರೀತಿ ಇವರೆಲ್ಲ ಒಂದು ಕಲರ್ಸ್ ವಾಹಿನಿಯವರಾಗಿರ್ಬೋದು, ಒಂದು ಸೀರಿಯಲ್ ಅವರಾಗಿರ್ಬೋದು, ಅವ್ರಿಗೆ ಪಾಪ ಯೂಟ್ಯೂಬಿಂದ ಬಂದಿರೋದಲ್ವಾ. ಸೊ ಅವ್ರಿಗಿನ ಯಾಕೋ ಸೈಡಿಗೆ ತಳ್ತಿದ್ರೆ ಅನ್ನೋ ಒಂದು ಭಾವನೆ ಬರ್ತಿದೆ. ಅದರಲ್ಲೂ ವಾಂಟೆಡ್ಲಿ ನಮಗೆ ಕಾಣಿಸ್ತಿದೆ. ಡೆಫಿನೆಟ್ಲಿ ಅವರು ಪದೇ ಪದೇ ಒಂದು ನಾಮಿನೇಷನ್ಸ್ಗಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಒಂದು ಕಳಬೇಗಾಗಿರ್ಬೋದು, ಪ್ರತಿಯೊಂದಕ್ಕೂ ಪದೇ ನೇಮ್ ತೊಗೊತಿದ್ದಾರೆ ಆ್ಯಕ್ಚುಲಿ ನೋಡಿ. ಮತ್ತು ನೋಡಿ ರಾಶಿಕಾ ಬಂದ್ಬಿಟ್ಟು ಧ್ರುವಂತ್ ಅವ್ರನ್ನ ಮತ್ತೆ ಅಂದರೆ ಇವ್ರದ್ದು ನಿಲ್ತಾ ಇಲ್ಲ. ಮೊನ್ನೆ ವಾರ ಆಗಿರುವಂಥ ಒಂದು ವಿಚಾರ, ಅದೇ ಲವ್ ಟ್ರ್ಯಾಕ್ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ವಿಚಾರ ನಿಲ್ತಾ ಇಲ್ಲ. ಇಲ್ಲೂ ಕೂಡ ದೋಷಿ ಅಂತ ಪದೇ ನಿಂದನೆ ಮಾಡ್ತಿದ್ದಾರೆ. ಮನೆಯಿಂದ ಆಚೆ ಕಳಿಸೋದಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದಾರೆ. ಇವಾಗ ರಾಶಿಕವರು ಧ್ರುವಂತ್ ಅವ್ರು ಮಾಡಿದ್ರೆ 100% ಧ್ರುವಂತ್ ಅವರು ಕೂಡ ರಾಶಿಕವ್ರನ್ನ ನಾಮಿನೇಟ್ ಮಾಡಿರ್ತಾರೆ. ಇದಂತೂ ಸತ್ಯ. ಮತ್ತೆ ಯಾರೋ ಏನೋ ಬೈತಿದ್ದಾರೆ ಅಂದಿದ ತಕ್ಷಣ
ತಕ್ಷಣನೇ ಹೊಸ ಪಾಯಿಂಟ್ಗಳೇ ಹೇಳ್ತಿದ್ರು. ಸ್ಯಾಡಿಸ್ಟ್ ಪರ್ಸನ್ ರಾಶಿಕಾ ಸ್ಯಾಡಿಸ್ಟ್ ಪರ್ಸನ್ ಅಂತ ಹೇಳ್ತಿದ್ದೀರಾ ರಾಶಿಕಾ ಧ್ರುವಂತವ್ರನ್ನ. ಎಲ್ಲಾನು ಆಡ್ಬಲ್ಲೆ ಅನ್ನೋ ಹಾಂ, ಅಹಂಕಾರ ಅದು ಅವಳ ಸ್ಪಂದನಕ್ಕೆ ಬಂದವಳೆ, ಸ್ಪಂದನಕ್ಕೆ ಹೇಳ್ತಾವಳೆ. ರಾಶಿಕಾಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಹುಡುಗಿರ ವಿಚಾರ ಅಂತ ಬಂದಾಗ 100% ಜೆನ್ಯೂನ್ ಆಗಿ ಗೇಮ್ ಆಡ್ತಿರೋದು ರಾಶಿಕಾ ಒಬ್ಳೆ. ಒಪ್ಕೊಳ್ಳೋಣ, ಮಾತಿನ ಬಡದಲ್ಲಿ ಜಾಸ್ತಿ ಮಾತಾಡ್ತಿದ್ದಾಳೆ, ಕೆಲವೊಂದು ಹತ್ರ ಅಹಂಕಾರ ದುರಹಂಕಾರ ಕೆಲವೊಂದು ಹತ್ರ ಐತಿ ತೋರಿಸ್ತಿದೆ. ಬಟ್ ಆಟ ಅಂತ ಬಂದಾಗ ಡೆಫಿನೆಟ್ಲಿ ಚೆನ್ನಾಗಿ ಆಡ್ತಿದ್ದಾಳೆ. ರಾಶಿಕಾ ಅವ್ರನ್ನ ವೀಕ್ ಅನ್ನೋವಷ್ಟು ಸ್ಟ್ರಾಂಗ್ ಏನಲ್ಲ ಸ್ಪಂದನ ಅವರು, ಅದನ್ನು ತಿಳ್ಕೊಬೇಕು ಅವ್ರು ಆ್ಯಕ್ಚುಲಿ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬ ಅದೇನೋ ಅಂತಾರಲ್ಲ ಅಜಗಜ ಅಂತರ ವ್ಯತ್ಯಾಸ ಇದೆ ರಾಶಿಕಾಗೆ ಮತ್ತು ಸ್ಪಂದನಗೆ ಆಟದ ವಿಚಾರದಲ್ಲೂ ಅಷ್ಟೇ, ಗಲಾಟೆ ವಿಚಾರದಲ್ಲೂ ಅಷ್ಟೇ. ಆಟನೇ ಕೆಡಿಸ್ತಾ ಇದೆ. ಎಲ್ಲೋ ಒಬ್ರಿಗೆ ಮಾತ್ರ ಅವಳ ಅಭಿಪ್ರಾಯ ಹೇಳಿ ಅದೇ ಒಬ್ಬರು ಮಾತ್ರ ಅಭಿಪ್ರಾಯ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಸೂರಜ್ಗೆ ಅಂದರೆ ಪ್ರತಿಯೊಂದು ಸೂರಜ್ಗೆ ಹೋಗಿ ಹೇಳ್ಕೊತಿದ್ದಾರೆ ಅಂದರೆ ಲಾಸ್ಟು ಅಂದರೆ ಸೂರಜ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೇಲೆ 1 ವೀಕ್ 2 ವೀಕ್ಸ್ ತುಂಬ ಕ್ಲೋಸ್ ಆಗಿರ್ತಾ ಇದ್ರು. ಬಟ್ ನಮಗೆ ಇವಾಗ ಟೆಲಿಕಾಸ್ಟಲ್ಲಿ ತೋರಿಸಿಲ್ಲ. ಬಟ್ ಅವರು ಪದೇ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ತೋರಿಸ್ತಿರೋದು ಮನೆ ಒಳಗಡೆ ಏನೋ ಆಗ್ತಿದೆ ಅಂತ ಅರ್ಥ ಇರಬಹುದೇನೋ, ಅದಕ್ಕೆ ಅವ್ರು ಆ ಥರ ಹೇಳ್ತಿದ್ದಾರೆ. ಅಂತ ಅನ್ಸುತ್ತೆ. ಸೊ ಆ್ಯಕ್ಚುಲಿ ನಾನು ಮಾರ್ನಿಂಗ್ ಹೇಳ್ದಂಗೆ ಮಾರ್ನಿಂಗ್ ವಿಡಿಯೋ ತುಂಬ ಚೆನ್ನಾಗಿ ಹೇಳಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ನಾಮಿನೇಷನ್ಸ್ ಅಂತ ಹೇಳೋದು ಮಂಡೇ ಏನಿದೆಯೋ ಮಂಡೇಗೆ ಕಂಪ್ಲೀಟ್ ಆಗಿಬಿಡಬೇಕು. ಸೊ ಮಂಡೇ ನೈಟೇ ವೋಟ್ ಪೋಲ್ಸ್ನ ರಿಲೀಸ್ ಮಾಡಿಬಿಡಬೇಕು. ಸೊ ಆವಾಗ ಅವ್ರ ಅಭಿಮಾನಿಗಳಾಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಯಾರಿಗೆ ಬೇಕೋ ಅವ್ರು ವೋಟ್ ಹಾಕ್ಕೊತಾರೆ. ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಪದೇ ವೋಟ್ ಹಾಕಿ ಅಲ್ಲಿ ಮನೆಯವ್ರು ಉಳಿಸ್ಕೊತಾರೆ, ವೀಕರ್ ಅವ್ರನ್ನ ಆಚೆ ಕಳಿಸ್ತಾರೆ. ಅದು ಬಿಟ್ಬಿಟ್ಟು ನೀವು ಮಂಡೇ ಎಪಿಸೋಡಲ್ಲಿ ಎಲ್ಲರೂ ನೀವು ನಾಮಿನೇಟ್ ಮಾಡಿರ್ತೀರ. ಮತ್ತು ಮಂಗಳವಾರ ಬುಧವಾರ ಗುರುವಾರ 3 ದಿನ ಒಂದೊಂದು ಗೇಮ್ ಇಕ್ಕಿರ್ತೀರ. ಆ ಗೇಮಲ್ಲಿ ಗೆಲ್ಲೋರನ್ನ ಅವ್ರಿಗೆ ಇಮ್ಯುನಿಟಿ ಪವರ್ ಸಿಕ್ಕೊಡ್ತೀರಾ. ಸೊ ಇದರಲ್ಲಿ ಯಾರು ಸೇವ್ ಮಾಡಬೇಕು, ಯಾರನ್ನ ಮತ್ತೆ ನಾಮಿನೇಟ್ ಮಾಡಬೇಕು, ಬಹುಮತ ಒಮ್ಮತ ಅನ್ನೋ ಒಂದು ಕನ್ಫ್ಯೂಷನ್ ಟಾಸ್ಕ್ ಇಟ್ಬಿಟ್ಟು ಇವತ್ತು ನಾಮಿನೇಟ್ ಆಗಿರೋನು ಕೂಡ ನಾಳೆ ಸೇವ್ ಮಾಡ್ತೀರಾ. ಸೊ ಈ ಥರ ಸೇವ್ ಮಾಡ್ಕೊಂಡು ಹೋಗಿ ಶುಕ್ರವಾರ ವೋಟ್ ಪೋಲ್ನ ಓಪನ್ ಮಾಡ್ತೀರಾ, ನಾಮಿನೇಷನ್ ಲಿಸ್ಟ್ನ ಅವಾಗ ಕೊಡ್ತೀರಾ. ಸೊ ಒಂದಿನದಲ್ಲಿ ನಾವು ಯಾರಿಗಂತ ವೋಟ್ ಹಾಕೋದು, ಯಾರಿಗಂತ ಉಳಿಸ್ಕೊಳ್ಳೋದು, ಯಾರಿಗಂತ ಮನೆ ಕಳಿಸೋದು, ಈ ಒಂದು ಕನ್ಫ್ಯೂಷನಲ್ಲೇ ಕಾಕ್ರೋಚ್ ಸುದ್ದಿ ಅವರು ಆಚೆಗೆ ಬಂದಿರೋದು ಅಂತ ನಾನು ಬೆಳಗ್ಗೆ ಹೇಳಿದ್ದೀನಿ. ಸೊ ಇದು ಇವಾಗ ಅದನ್ನೇ ಮತ್ತೆ ಒಂದು ಬಾರಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಬಿಗ್ ಬಾಸ್ ಅವರೇ ಈ ನಾಮಿನೇಷನ್ಸ್ ಅಂತ ಏನೋ ಒಂದು ಪ್ರೋಸೆಸ್ ಇದೆ, ಮಂಡೇಗೆ ಕಂಪ್ಲೀಟ್ ಮಾಡಿಬಿಡಿ. ಸೊ ಇವತ್ತು ಯಾರು ನಾಮಿನೇಷನ್ಸ್ ಹಾಕಿರ್ತಾರ ವಾರ ಪೂರ್ತಿ ಅವರೇ ಇರಬೇಕು. ಸೊ ನೀವು ಮಿಡ್ಲ್ ಟಾಸ್ಕ್ ಕೊಡ್ತೀರಾ, ಅದು ಕ್ಯಾಪ್ಟನ್ಸಿಗಾಗಿ ಕೊಡಿ, ಇಲ್ಲ ಬೇರೆ ಒಂದು ಟಾಸ್ಕ್ ಕೊಟ್ಟಿರಿ. ಇನ್ನು ಮತ್ತೆ ನಾಮಿನೇಟ್ ಆಗಿರೋನ ಉಳಿಸ್ಕೊಳ್ಳೋದಕ್ಕೆ ಪದೇ ಏನೇನು ಟಾಸ್ಕ್ ಕೊಡ್ತೀರಾ, ಅದು ನಂಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ಇವತ್ತು ಯಾರಾದರೂ ನಾಮಿನೇಟ್ ಆಗಿರ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಅಶ್ವಿನ ಗೌಡ ಅವರಾಗಿದ್ದಾರೆ, ಜಾನಿ ಅವರಾಗಿದ್ದಾರೆ, ಗಿಲ್ಲಿ ಆಗೇ ಆಗಿರ್ತಾರೆ, ಅದೇ ರೀತಿ ರಕ್ಷಿತ್ ಆಗಿರ್ತಾರೆ, ಸೊ ಧ್ರುವಂತ್ ಆಗಿರ್ತಾರೆ. ಸೊ ಈ ಒಂದು ಸೇಫ್ ಗ್ಯಾಂಗ್ ಇದೆಯಲ್ವಾ, ಆ್ಯಕ್ಚುಲಿ ಇದು ಬಕೆಟ್ ಗ್ಯಾಂಗ್ ಅಲ್ಲ, ಇದು ಸೇಫ್ ಗ್ಯಾಂಗ್. ಬಕೆಟ್ ಗ್ಯಾಂಗ್ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಬೇಕು, ಅಶ್ವಿನಿ ಅವರು, ಜಾನ್ವಿ ಅವರು, ಧ್ರುವಂತ್ ಅವರು, ಕಾಕ್ರೋಚ್ ಅವರು ಇವರೆಲ್ಲ ಒಂದಿದ್ರು, ರಾಶಿಕಾ ಅವರೆಲ್ಲ ಸೇರಿ. ಇವಾಗ ಈ ಒಂದು ಸೇಫ್ ಗ್ಯಾಂಗ್ ಯಾವುದು ಅಂತ ಹೇಳಿದ್ರೆ ಈ ಸ್ಪಂದನ ಅವರು, ಕಾವ್ಯ ಅವರು, ಧನುಷ್ ಅವರು, ಅಭಿ ಅವರು ಇವರೆಲ್ಲ ಒಂಥರ ಸೇಫ್ ಗ್ಯಾಂಗು. ಸೊ ನನಗೆಲ್ಲೋ ಆಟ ಅಂತ ಬಂದಾಗ ಈ ಸೇಫ್ ಗ್ಯಾಂಗಿಗೂ ಆ ಬಕೆಟ್ ಗ್ಯಾಂಗು ಕಂಪೇರ್ ಮಾಡಿದಾಗ ಬಕೆಟ್ ಗ್ಯಾಂಗೇ ಆಟ ಚೆನ್ನಾಗಿ ಆಡ್ತಿದೆ. ಸೊ ಇವರೆಲ್ಲ ಸೇಫ್ ತುಂಬ ಗುಡ್ ಬುಕ್ಸ್ ಅಲ್ಲಿರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದರಿಂದ ಆಚೆ ಬಂದು ಅವರ ವೈಯಕ್ತಿಕ ಆಟ ತೋರಿಸ್ಬೇಕು, ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಬಿಟ್ಟು ಅವ್ರೇನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತೋರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಪ್ಪಿತಪ್ಪಿ ಸ್ಪಂದನ ಅವ್ರು ಏನಾದರೂ ಈ ವೀಕಲ್ಲಿ ನಾಮಿನೇಷನ್ಸ್ ಆಗಿಬಿಟ್ರೆ ತುಂಬ ಕಷ್ಟ ಇರುತ್ತೆ ಅವ್ರಿಗೆ. ನೋಡಬೇಕು ನಾಮಿನೇಷನ್ಸಲ್ಲಿ ಯಾರ್ಯಾರು ಬರ್ತಾರಂತ. ಸೊ ಇದು ಇವತ್ತಿನ ವಿಚಾರ. ದಯವಿಟ್ಟು ನನ್ನ ವೀಡಿಯೋ ನೋಡಿದ್ದೀರಾ, ಅದೇ ರೀತಿ ಇನ್ನೊಂದು 1.5 ಅವರಲ್ಲಿ ಎಪಿಸೋಡ್ ಕೂಡ ಟೆಲಿಕಾಸ್ಟ್ ಆಗುತ್ತೆ. ನನ್ನ ಒಂದು ಅನಾಲಿಸಿಸ್ ಎಪಿಸೋಡ್ಗೆ ಹತ್ರ ಇರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಪಾಯಿಂಟ್ ಆಯಿತು ನಿಮಗೆ ನಾನು ಹೇಳಿದ್ದು ಅಲ್ಲಿ ಕರೆಕ್ಟಾಗಿದೆ ಅನ್ಸಿದ್ರೆ 4 ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.